ನಡೀತಾ ಇರೋದು ಅದೇನು ವಿಷಯ. ಎಸ್, ರಿಪೇರಿಗೂ ದುಡ್ಡು ಬಂದಿದೆ, ರಿಪೇರಿಗೂ ಕೊಡ್ತೀವಿ. ಏನಾಗಿದೆ, ಬಜೆಟ್ಟು ಮೀರಿ ಹೋಗ್ತಾ ಇದೆ. ನನಗೆ 1000 ಶಾಲೆ ಹಾಳಾಗಿದ್ದರೆ ನಂತರ ಬಜೆಟ್ 100-150. ಹೋದ ಸತಿ ಹಳೇದೇ 8,200 ಕೊಠಡಿಗಳಂತ ಅನೌನ್ಸ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ದುಡ್ಡೇ ಇರಲಿಲ್ಲ ಹಳೆ ಸರ್ಕಾರದವರು. ಹಳೇದ್ರದ್ದೇ ನಾನು 500 ಕೋಟಿ ನಾನು ಈಗ ತೀರಿಸ್ತಾ ಇದ್ದೀನಿ. ಸೊ ಇಂಥ ನ್ಯೂನತೆಗಳಿದ್ದಾವೆ, ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೇನೆ. ಹಂಗಂದ ತಕ್ಷಣ ಹಂಗಾದ್ರೆ ಇದು ರಿಪೇರಿ ಆಗಲ್ವಾ? ನೋ, ರಿಪೇರಿ ಆಗುತ್ತೆ, ಹೊಸ ಕೊಠಡಿಗಳು ಬರ್ತವೆ. ಪ್ರೋಸೆಸ್ಸು ಆದಷ್ಟು ಸ್ಪೀಡಪ್ ಮಾಡ್ತೀನಿ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ವಿಶೇಷವಾಗಿ ನನಗೆ ಸಹಕಾರ ಮಾಡೋದಕ್ಕೆ ಆಲ್ರೆಡಿ 7,000 crores ಜಾಸ್ತಿ ಕೊಟ್ಟಿದ್ದಾರೆ. ಅದನ್ನು ಬೇಕಾದಷ್ಟು ಇರ್ತಾವೆ, ಯಾಕೆಂದರೆ ಎಗ್ ಕೊಡ್ತಾ ಇದ್ದೀವಿ, ಮತ್ತು ಮಕ್ಕಳ ಸಂಖ್ಯೆ ಇನ್ಮೇಲೆ ಜಾಸ್ತಿ ಆಗುತ್ತೆ ಅಂಥೇಳಿ, ಮತ್ತು KPSC ಶಾಲೆಗಳನ್ನು ಮಾಡ್ತಾ ಇದ್ವಿ, CSR ಫಂಡ್ ಹೆಲ್ಪನ್ನು ತೊಗೊಳ್ತಾ ಇದ್ವಿ. ಇದೆಲ್ಲ ತೊಗೊಂಡು ಇಟ್ ವಿಲ್ ಟೇಕ್ ಸಮ್ ಟೈಮ್. ಈಗ 30-40 ವರ್ಷದ ಸಮಸ್ಯೆಗಳನ್ನು ನಾನು 3 ವರ್ಷದೊಳಗೆ ಇಲ್ಲ 3 ತಿಂಗಳೆಲ್ಲ ಮಾಡಬೇಕಂದ್ರೆ ಮೋಹನವರೇ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ನಾನು ಸಮಯ ಜಾಸ್ತಿ ತೊಗೊಳ್ಳೋದಿಲ್ಲ. ನಿಮ್ಮ ಮಾಧ್ಯಮದಲ್ಲೇ ಇಲ್ಲ ಮಧುವರು ಭಾಳ ಫಾಸ್ಟಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂಥೇಳಿ ಆದಷ್ಟು ಬೇಗ ನಾನು ಮಾಡ್ತೀನಿ. ಇದಕ್ಕೆ ಒತ್ತನ್ನು ಕೊಡ್ತೀನಿ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಲ್ತು, ಎಜುಕೇಷನ್ನು, ಈ ರೈತರು ಇಂಥ ಸಮಸ್ಯೆಗೆ ಒತ್ತು ಜಾಸ್ತಿ ಕೊಡಬೇಕು ಅಂತೇಳಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈಗ ಗ್ಯಾರಂಟಿಗಳಾದವು, ಒಂದು ಕಡೆಗೆ ಮನೆಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಕಷ್ಟದಲ್ಲಿ ನಮ್ಮ ಸರ್ಕಾರ ಒಂದು ಅಣ್ಣನೋ ತಮ್ಮನೋ ತಂದೆ ಸ್ಥಾನದಲ್ಲಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈಗ ಬೇರೆ ಇಲಾಖೆಗಳು ರೋಡ್ಸ್ ಇದ್ದಾವೆ, ಬೇರೆ ಬೇರೆದೆಲ್ಲ ಮಾಡಬೇಕು. ಅದರೊಳಗೆ ಆದ್ಯತೆಯನ್ನು ಹೆಲ್ತು ಮತ್ತು ಎಜುಕೇಷನಿಗೆ ಜಾಸ್ತಿ ಒತ್ತನ್ನು ಕೊಡ್ತೀನಿ ಅಂದಿದ್ದಾರೆ. ಅದನ್ನು ನಾನು ಮಾಡ್ತೀನಿ. ನನಗೆ ಅದು ಟಫೆಸ್ಟ್ ಇಲಾಖೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಡೂ ದಿಸ್. ಇದು ಪುಣ್ಯದ ಕೆಲಸ, ನಾನು ಮಾಡ್ತೀನಿ. ಮಲೆನಾಡು ಭಾಗದಲ್ಲೂ ಇದೆ, ಬೇರೆ ನಾರ್ತ್ ಕರ್ನಾಟಕದಲ್ಲೂ ಕೂಡ. ನಾರ್ತ್ ಕರ್ನಾಟಕದಲ್ಲಿ ಇನ್ಮೇಲಿಂದ ಈ ವರ್ಷದಿಂದ ನಮಗೆ ಇನ್ನೊಂದು ಭಾಳ ಸಂತೋಷ ಏನು ಅಂದರೆ, ಅಲ್ಲಿ 25% ಆಫ್ ಕಲ್ಯಾಣ ಕರ್ನಾಟಕ ಫಂಡ್ಸ್ ಏನು KKRDB ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಅವ್ರದ್ದು ಏನಿದೆ, ಅದರಲ್ಲಿ 25% ಶಿಕ್ಷಣ ಇಲಾಖೆಗೆ ಕೊಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಆದರೆ ಬಿಲ್ಡಿಂಗ್ ಕಟ್ಟೋದು ಇವತ್ತಾದರೆ ಮುಂದಿನ ವರ್ಷ ಕ್ಲೋಸ್ ಆಗೋದು. ಸೊ ಒಂದೇ ಸತಿಗೆ ನಾಳೆನೇ ಅಂತ ಹೇಳಕ್ಕೆ ಹೋಗಬೇಡಿ. ಮ್ಯಾನ್ ಪವರ್ ಜಾಸ್ತಿ ಮಾಡಬೇಕು. ಅದನ್ನು ಈಗ ಮತ್ತೆ ಕಾಲ್ಫರ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ರಿಪೇರ್ಡ್ ಹಂತವಾಗಿ ಚೆನ್ನಾಗೂ ನಾವು ಮಾಡ್ತೀವಿ ನಾವು. ಆಮೇಲೆ ಕ್ಲಸ್ಟ್ರಿಗೆಲ್ಲ ನಡೆಯುತ್ತೆ. ಕೆಲವು ಸತಿ ಏನು 5 ಮಕ್ಕಳಿದ್ದಾರೆ ಕೆಲವು ಶಾಲೆಯಲ್ಲಿ. ಅದು ಎಷ್ಟು ಮಾಡಿದ್ರೂ ಮಕ್ಕಳ ಸಂಖ್ಯೆ ನಾವು ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಸಂಖ್ಯೆನೂ ಕೂಡ ಆ ಸಿಸ್ಟಮ್ ಇರುತ್ತೆ, ನಂಬರ್ ಆಫ್ ಶಾಲೆಗಳಿಂದ. ಇದನ್ನೆಲ್ಲದೂ ಕೂಡ ವ್ಯವಸ್ಥಿತವಾಗಿ ನಾವು ತಗೊಂಡು ಮಕ್ಕಳ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡೋದನ್ನ ನಾವು ಮಾಡ್ತೇವೆ. ಹೌದು, ಅದನ್ನು ಫುಲ್ ಫ್ರೀಡಮ್ಮು ನಾನು ಇಲಾಖೆಗೆ ಕೊಟ್ಟಿದ್ದೀನಿ. ಆಲ್ರೆಡಿ ದೇ ಹ್ಯಾವ್ ಟ್ರೇಸ್ಡ್ ಔಟ್ ಸಮ್ ಪೀಪಲ್. SP ಅವರೇ ನಿಮಗೆ ಅಪ್ಡೇಟ್ ಮಾಡ್ತಾರೆ. ನಾನು ಪಿನ್ ಟು ಪಿನ್ ಎವ್ರಿ ಮಿನಿಟ್ ಐ ಆಮ್ ಟೇಕಿಂಗ್. ಇವತ್ತು ಫ್ಲೈಟ್ ಹತ್ತಕ್ಕಿಂತ ಮುಂಚೆನೂ ಕೂಡ ಡೀಟೇಲ್ಸ್ ನಂಗೆ ಬಂದಿದೆ. ನಾನು ಅವರಿಗೇನೆ ಹೇಳಿದ್ದೀನಿ, ಮಾಧ್ಯಮದವರಿಗೆ, ನೀವು ಏನು ನಿಮ್ಮ ಇತಿಮಿತಿಯಲ್ಲ, ಯಾಕೆಂದರೆ ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರು. ಸೊ ನೀವು ಮಾಹಿತಿ ಕೊಡಿ ಅಂಥೇಳಿ. ಅದನ್ನ ಬೇಕಾದ್ರೆ ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಕೊಡೋಕ್ಕೆ ಹೇಳ್ತೀನಿ. ಅವರೇ ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಇವೆಲ್ಲ ಕ್ರೈಮ್ನ ನಿಲ್ಲಿಸಬೇಕಾಗ್ತದೆ. ಅದು ಯಾವುದೇ ಆಗಿರ್ಬೋದು, ಯಾವುದೇ ದುಶ್ಚಟಗಳಿಂದ ಸಾಮಾಜಿಕವಾಗಿ ತೊಂದರೆಗಳು ಏನಾದ್ರು ಇದ್ದರೆ ಅದನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆನ ನಮ್ಮ ಸರ್ಕಾರದಿಂದ, ಎಸ್ಪೆಷಲಿ ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸ್ಟಾಪ್ ಇಟ್. ಹಾಂ, ನಾನು ಅದು ಚೆಕ್ ಮಾಡಿ. ನನಗೆ ಗೊತ್ತಿಲ್ಲ, ನನಗೆ ಈ ಡೆಪ್ತ್ ಡೀಟೇಲ್ಸ್ ಗೊತ್ತಿಲ್ಲ. ನೀವು ಕೇಳೋ ಪ್ರಶ್ನೆನ ನಾನು ಅದನ್ನು ಯಾಕೆ ಈ ಥರ ಪ್ರಶ್ನೆ ಬಂತು ಮಾಧ್ಯಮದವರಿಂದ, ಏನಾದ್ರು ಹಿಂಗಿತ್ತ ಅಂತೇಳಿ ನಾನು ಕೇಳ್ತೀನಿ. ಹಾಂ ಹಾಂ, ಅಲ್ಲ ನಂಗೆ ಗೊತ್ತಿಲ್ಲ. ನೀವು ಈ ಥರ ಪ್ರಶ್ನೆ ಕೇಳಿದ್ರೆ ನಂಗೆ ಗೊತ್ತಾಗಲ್ಲ. ನಾನು ತಿಳ್ಕೊಂಡು ನಾನು ಹೇಳ್ತೀನಿ. ಇರ್ರೆಸ್ಪೆಕ್ಟ್ ಆಫ್ ವಾಟ್ ಎವರ್ ಇಟ್ ಈಸ್, ನಾನು ಗ್ಯಾರಂಟಿ. ಯಾರು ಶಿವಮೊಗ್ಗ ಸಿಟಿ ಶಾಸಕರ, ನಾನು ಅದು ಬೇರೆ ರೀತಿ ಉತ್ತರ ಕೊಡಬೇಕಾಗತ್ತೆ. ಬೇಡ, ಸರಿಯಾಗಲ್ಲ. ಯಾಕೆಂದರೆ ಅದು ಹಿಂದೆ ಹೋಗ್ಬೇಕಾಗತ್ತೆ ಬೇರೆ ಬೇರೆ ವಿಚಾರಕ್ಕೆಲ್ಲ. ಅದಕ್ಕೆ ನಾನು ಇಲಾಖೆಗೆ ಹೇಳಿ ಸ್ಟ್ರಿಕ್ಟಾಗಿ ಫ್ರೀಡಮ್ ಕೊಟ್ಟಿದ್ದೀನಿ. ಹಿಂದೆ ಮುಂದೆ ನೋಡ್ಬೇಡಿ, ಯಾರು ಇನ್ಫ್ಲುಯೆನ್ಸ್ ಆಗಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಯಾರು ಮಾಡೋದಿಲ್ಲ. ನಾನು ಅದು ಆ ಅಭ್ಯಾಸನೇ ಇಟ್ಕೊಂಡಿಲ್ಲ ನನ್ನ ಸಿಸ್ಟಮಲ್ಲಿ. ರಾಗಿಗುಡ್ಡ ಸುಮ್ಮನೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಟ್ ವುಡ್ ಹ್ಯಾವ್ ಟ್ರಿಗರ್ಡ್ ದ ಹೋಲ್ ಸ್ಟೇಟ್. ಕರೆಕ್ಟಾ? ಲೆಟ್ ಅಸ್ ಬಿ ವೆರಿ ಆನೆಸ್ಟ್. ಕರೆಕ್ಟಾ? ಭಾಳ ಟ್ರೈ ಮಾಡಿದರು ಇಡೀ ಸ್ಟೇಟಿಗೆ ನಾವು ಎಫೆಕ್ಟ್ ಮಾಡಬೇಕಂತ. ಮಾಧ್ಯಮದಲ್ಲಿ ಮಾತ್ರ ಏನು ಟೆನ್ಷನ್ ಏನಾಗಲಿಲ್ಲ. ಅಲ್ಲಿ ಕ್ರಿಕೆಟ್ ಆಡಿ ಬಿರಿಯಾನಿ ತಿಂದು ಪೊಲೀಸವರು ಹಿಂದೂ ಮುಸ್ಲಿಂ ಎಲ್ಲ ಮಾಡಲಿಲ್ವಾ? ನೋ ಪ್ರಾಬ್ಲಮ್. ಇಫ್ ದೇ ಹ್ಯಾವ್ ಮಾಹಿತಿ ಇದ್ದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಆಕ್ಷನ್ ವಿಲ್ ಬಿ ಟೇಕನ್. ಡೋಂಟ್ ವರಿ.
ಅಲ್ಲ, ನೀವು ಹೇಳೋಕ್ಕಾಗಲ್ಲ ಅದನ್ನ. ನನಗೆ ನಮ್ಮ ಇಲಾಖೆಯವ್ರು ಹೇಳಬೇಕು. ನೀವು ಹೇಳಿದ ತಕ್ಷಣ ಐ ಕಾಂಟ್ ಟೇಕ್ ಕನ್ಫರ್ಮೇಷನ್. ಇರ್ತದೆ, ನಿಮಗೂ ಸೋರ್ಸ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಐ ಹ್ಯಾವ್ ಟು ಗೆಟ್ ಕನ್ಫರ್ಮೇಷನ್ ಫ್ರಮ್ ಮೈ ಡಿಪಾರ್ಟ್ಮೆಂಟ್, ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ಐ ವಿಲ್ ಡೂ ದಟ್. ನಾನು ಅದು ಇಮಿಡಿಯೇಟಾಗಿ ಈಗ ಹೊರಗಡೆ ಹೋಗ್ತಿದ್ದಾಗ ನನ್ನ ಡ್ಯೂಟಿ ಅದು. ನೀವು ಯಾಕೆಂದರೆ ಈ ಪ್ರಶ್ನೆ ನೀವು ಹಾಕಿರೋದ್ರಿಂದ ಇಬ್ಬರು ಮಾಧ್ಯಮದವರು ಹಾಕಿದ್ದೀರಿ. Action will be taken if he continues that. ಇಲ್ಲ, ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಲಾ ಏನಿದೆ ಅದನ್ನು ಅವರು ಇದನ್ನು ಮಾಡ್ತಾರೆ. ಅದನ್ನು SSLC ಸ್ಟೂಡೆಂಟ್ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಎಜುಕೇಷನ್ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಹೋಗೋದು ಬೇಡ. ಇಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲ್ಲ. ಕಾನೂನಿದೆ, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೇಳಿ. ಮುಂಚೆನೂ ಕೂಡ ನೀವು ಹೇಳ್ತಾ ಇದ್ರಿ. ಈಗ ನಾವು ಇಟ್ ವಿಲ್ ಬಿ ಎಲ್ಲ ಅದನ್ನೆಲ್ಲ ಹಾಂ ಕೆಲವೊಂದು ಶಿಕ್ಷಕರು ಈ ಮಲೆನಾಡು ಭಾಗದಲ್ಲಿ ಶಿಕ್ಷಕರು ಸರಿಯಾಗಿ ಶಾಲೆಗೆ ಬರೋದಿಲ್ಲ. ಅದೆಲ್ಲ ಅದೇ ನಾನು ಏನಂದೆ, ಈಗ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಪಾಠ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಪಾಸ್ ಆಗಲೇಬೇಕು. ಇಲ್ಲಾಂದ್ರೆ ನಾನು ಅದೇ ಬೇಡ. ನನ್ನ ಡ್ಯೂಟಿ ನಾ ಮಾಡಲಿಲ್ಲ, ನನಗೂ ತೊಂದರೆ ಆಗುತ್ತೆ. ಸೊ ಇನ್ಮೇಲೆ ಎಲ್ಲರೂ ಅವರು ಡ್ಯೂಟಿ ಮಾಡ್ತಾರೆ. ಅದಕ್ಕೆ ಕೈ ಮುಗಿದು ಕೇಳ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲರೂ ಮಾಡಿ ಇನ್ಮೇಲೆ ಅಂತ ಹೇಳಿ. ಸೊ ಡೋಂಟ್ ವರಿ, ಥಿಂಗ್ಸ್ ವಿಲ್ ಬಿ ಫೈನ್. ಡೋಂಟ್ ವರಿ. ಕಾನೂನಿದೆ, ಕಾನೂನು. ದೇವರಾಜೇಗೌಡ